ಅಂತಿಮವಾಗಿ ಮತದಾರರ ಒಲವು ಯಾರ ಕಡೆಗೆ ಅನ್ನೋದನ್ನ ನೋಡ್ಬೇಕಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 26,000 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಡಾಕ್ಟರ್ CN ಮಂಜುನಾಥ್. 26,000 ಮತಗಳು. ಡಾಕ್ಟರ್ ಮಂಜುನಾಥ್ ಅವರಿಗೆ ಮುನ್ನಡೆ ಮುಂದುವರಿತಾ ಇದೆ. ಬೆಂಗಳೂರು ರೂರಲ್ಗೆ ಸಂಬಂಧಪಟ್ಟ ಹಾಗೆ ಈಗ ತಮ್ಮ ಅಂತರವನ್ನ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್. 26,000 ಮತಗಳ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ತಮ್ಮ ಸಮೀಪದ ಅಭ್ಯರ್ಥಿ ಕಾಂಗ್ರೆಸ್ನ DK ಸುರೇಶ್ ವಿರುದ್ಧವಾಗಿ. ಎಸ್, ಈ ಬಾರಿ ಅಣ್ಣ ತಮ್ಮ ಹರಸಾಹಸ ಪಟ್ಟಿದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಪಾರ್ಟ್ಮೆಂಟ್ಗಳಿಗೆಲ್ಲ ಹೋಗಿ ಮೀಟಿಂಗ್ ಗಳನ್ನು ಮಾಡಿದ್ರು. ಹೌದು, ಅಂದ್ರೆ ಬಹಳ ಗಂಭೀರವಾಗಿ ಪರಿಗಣಿಸಿದ್ರು. ನಾನು ಕೂಡ ಅವರ ವಿಶೇಷ ಸುಷ್ಮಾ, ಮನೆ ಹೇಗಿದ್ಯೆ? ಕೊಳೆ ಭರಿತಾನೆಲ್ಲ. ನೀವು ಫ್ಲೋರೋಮಾ ಉಪಯೋಗಿಸಿದ್ರಾ? ಫ್ಲೋರೋಮಾ ಇದರಲ್ಲಿನ ನಿಂಬೆಯ ಕಣಗಳು ಮನೆ ತುಂಬಾ ಸುವಾಸನೆ ಬೀರುತ್ತೆ. ಫ್ಲೋರೋಮಾ 25 ವರ್ಷಗಳ ಬಂದ ಮನೆಯೂ ಚಂದ. ನಮ್ಮ ಆಯ್ಕೆ ಫ್ಲೋರೋಮಾ. ನಿಮ್ದು? ಇಂಟರ್ವ್ಯೂ ಮಾಡಿದ್ದೆ, ಆ ಸಂದರ್ಭದಲ್ಲಿ ಹೇಳಿದ್ರು ನಮ್ಗೇನು ಭಯ ಇಲ್ಲ ಅಂತ. ಆದ್ರೆ ಕಾಣ್ತಾ ಇತ್ತು, ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಪ್ರತಿ ಚುನಾವಣೆನೂ ಕೂಡ ಅಗ್ನಿ ಪರೀಕ್ಷೆನೆ, ಯಾವುದನ್ನು ಕೂಡ ಅಷ್ಟು ಸುಲಭವಾಗಿ ತಗೊಳಕ್ ಸಾಧ್ಯವೇ ಇಲ್ಲ. ಈ ಬಾರಿ ಅಂತೂ ಬಹಳ ಸೀರಿಯಸ್ ತಗೊಂಡಿದ್ರು ಅಣ್ಣ ತಮ್ಮ. 26,000 ಮತಗಳಿಂದ ಡಾಕ್ಟರ್ ಮಂಜುನಾಥ್ ಮುನ್ನಡೆ. DK ಸುರೇಶ್ ಅವರಿಗೆ ಭಾರಿ ಹಿನ್ನಡೆ, ಭಾರಿ ನಿರಾಶೆ ಒಂದು ಲೆಕ್ಕದಲ್ಲಿ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಮುನ್ನಡೆ. ಗಮನಿಸಬೇಕಾದಂತಹ ಸಂಗತಿ, 16,000 ಮತಗಳಿಂದ HD ಕುಮಾರಸ್ವಾಮಿ ಮುನ್ನಡೆಯಲ್ಲಿದ್ದಾರೆ. 3 ಜನ ಮಾಜಿ ಮುಖ್ಯಮಂತ್ರಿಗಳು ಈ ಬಾರಿ ಕಣದಲ್ಲಿದ್ದಾರೆ. ಹೌದು. ಒಂದ್ ಕಡೆಗೆ ಜಗದೀಶ್ ಶೆಟ್ಟರ್, ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ, ಈ ಕಡೆಗೆ ಕುಮಾರಸ್ವಾಮಿ. ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಬಿಜೆಪಿ ಅಭ್ಯರ್ಥಿಗಳು ಗೆದ್ದರೆ, NDA ಅಭ್ಯರ್ಥಿಗಳು ಯಾರನ್ನು ಮಂತ್ರಿ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಬಹಳ ದೊಡ್ಡ ಮಟ್ಟ ಚರ್ಚೆ ಆಗುತ್ತೆ ರಾಜ್ಯದಿಂದ. ಮಧ್ಯಪ್ರದೇಶದ 10 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಎಸ್, ಮಧ್ಯಪ್ರದೇಶದಲ್ಲಿ ಬಿಜೆಪಿ 10 ಕಡೆಗೆ, ಕೇವಲ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ. ದೆಹಲಿಯ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ನೋಡ್ತಾ ಇದೆ. ಕೇರಳದ 13 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆಯನ್ನ ಕಾಣ್ತಾ ಇದೆ. 3 ಕ್ಷೇತ್ರಗಳಲ್ಲಿ NDA ಮುನ್ನಡೆ. ವೆರಿ ಇಂಪಾರ್ಟೆಂಟ್ಲಿ ಕೇರಳದಲ್ಲಿ ಮುನ್ನಡೆ ಕಂಡಿದ್ದೇ ಇಲ್ಲ ಇವರು. ಹೌದು. ಇನ್ನು ಮಹಾರಾಷ್ಟ್ರದ 29 ಕ್ಷೇತ್ರಗಳಲ್ಲಿ NDA ಮುನ್ನಡೆ. 29 ಕ್ಷೇತ್ರಗಳಲ್ಲಿ 18 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ಇದು ಮಹಾರಾಷ್ಟ್ರದ ಸ್ಥಿತಿ. ಬಿಹಾರದಲ್ಲಿ NDA ಅಭ್ಯರ್ಥಿಗಳು 20 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ. 10 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆಯಲ್ಲಿದೆ. ದಾವಣಗೆರೆಯಲ್ಲಿ ಕೈ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ 2,618 ಮತಗಳ ಮುನ್ನಡೆ. ನಿರಂತರವಾದ ಮುನ್ನಡೆ ಇದೆ. ಅಂದ್ರೆ ಮುನ್ನಡೆ ಅಂತರ ಕಡಿಮೆ ಇರಬಹುದು, ಪ್ರಶ್ನೆ ಬೇರೆ. ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಮುನ್ನಡೆ. ಜನಸೇನಾ ಪಕ್ಷದ ನಾಯಕ ಪವನ್ ಕಲ್ಯಾಣ್ ಈ ಬಾರಿ ಏನಾದರೂ ರಾಜಕೀಯ ಪಕ್ಷವನ್ನ ಜನ ಕೈ ಹಿಡಿಲಿಲ್ಲ ಅಂತಂದ್ರೆ ಇವ್ರ ಕಥೆನೂ ಮುಗಿತು. ಪೀಠಾಪುರ ಕ್ಷೇತ್ರದಲ್ಲಿ ಅವರು ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ಪ್ರಥಮ ಬಾರಿಗೆ ಆಂಧ್ರ ಪ್ರದೇಶದಲ್ಲಿ ಒಂದು ಕಡೆ ಭರವಸೆ ಇದೆ ಅವರಿಗೆ. ಕರ್ನಾಟಕದ ಸ್ಥಿತಿಗತಿಗಳು, ಕರ್ನಾಟಕದಲ್ಲಿ 15 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. 15 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 5 ಕ್ಷೇತ್ರಗಳಲ್ಲಿ JDS, 2 ಕ್ಷೇತ್ರಗಳಲ್ಲಿ. ಹಾಸನದಲ್ಲಿ JDSಗೆ ಹಿನ್ನಡೆ ಆಗಿದೆ. ಹಾಸನದಲ್ಲಿ ಹಿನ್ನಡೆ. ಕೋಲಾರ ಹಾಗೆ ಮಂಡ್ಯದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ JDS. ಜಗದೀಶ್ ಶೆಟ್ಟರ್ ಯಥಾ ಪ್ರಕಾರವಾಗಿ ಮುನ್ನಡೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧವಾಗಿ. ಈಗ ಅವರ ಅಂತರ ಹೆಚ್ಚಿಗೆ ಆಗ್ತಾ ಇದೆ. 8,140 ಮತಗಳ ಅಂತರದಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇಲ್ಲಿ ತನಕ ಚಲಾವಣೆ ಆಗಿರುವ ಮತಗಳ ಪೈಕಿ ಜಗದೀಶ್ ಶೆಟ್ಟರ್ ಅವರಿಗೆ ಬಿದ್ದಿರುವಂತದ್ದು 42,000 ಮತಗಳು. ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ 34,108 ಮತಗಳು ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಬಿದ್ದಿದೆ. ಈ ಮುಖೇನವಾಗಿ 8,000 ಮತಗಳ ಅಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. 2004ರಿಂದಲೂ ಕೂಡ ಅಲ್ಲಿ ಸುರೇಶ್ ಅಂಗಡಿ ಅವರು ಗೆದ್ಕೊಂಡು ಬರ್ತಾ ಇದ್ರು. ಅದಾದ ನಂತರದಲ್ಲಿ ಅವರ ಅಕಾಲಿಕ ಮರಣದ ನಂತರದಲ್ಲಿ ಅವರ ಪತ್ನಿ ಮಂಗಳಾ ಅಂಗಡಿ ಅವರು ಕಳೆದ ಬಾರಿ ಕಂಟೆಸ್ಟ್ ಮಾಡಿದ್ರು. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ 5,000 ಮತಗಳ ಅಂತರದಲ್ಲಿ ಅವರು ಗೆದ್ದಿರ್ತಾರೆ. ಈ ಬಾರಿ ಅವರದೇ ಕುಟುಂಬದ ಸದಸ್ಯ ಅಂತ ಅಂದ್ರೆ ಅವರ ಬೀಗರು ಕೂಡ ಆಗ್ಬೇಕು. ಜಗದೀಶ್ ಶೆಟ್ಟರ್ ಅವರಿಗೆ ಮಣೆ ಹಾಕಲಾಗಿತ್ತು. ಜಗದೀಶ್ ಶೆಟ್ಟರ್ ಕೂಡ ತಮ್ಮ ಮುನ್ನಡೆಯನ್ನ ಯಥಾವತ್ತವಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಹಿನ್ನಡೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ. ವೆರಿ ಇಂಪಾರ್ಟೆಂಟ್ಲಿ. ಹೌದು. ಯಾಕಂದ್ರೆ ಈ ಬಾರಿ ಖರ್ಗೆ ಅವರು ಹೇಳ್ಬಿಟ್ಟಿದ್ರು, ಒಂದೋ ನನಗೆ ಓಟ್ ಹಾಕಿ, ಇಲ್ಲಾಂದ್ರೆ ಮಣ್ಣು ಹಾಕಕಾರ ಬನ್ನಿ ನಾನು ಸತ್ತ ಮೇಲೆ ಅಂತ. ಹೌದು. ಆ ಮಟ್ಟಕ್ಕೆ ಭಾವುಕರಾಗಿ ಮಾತನಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ. ರಾಧಾಕೃಷ್ಣ ದೊಡ್ಡಮನಿ ಆರಂಭಿಕ ಹಿನ್ನಡೆ ಮಾತ್ರ. ಇದು ದೊಡ್ಡ ಕ್ಷೇತ್ರ. ಹೌದು. ದೊಡ್ಡ ಮತಗಳಿವೆ, ಪ್ರಶ್ನೆ ಬೇರೆ. ಖರ್ಗೆ ಅಳಿಯ ರಾಧಾಕೃಷ್ಣ ಹಿನ್ನಡೆ. ಖರ್ಗೆ ಅವರನ್ನೇ ಸೋಲಿಸಿದಂತ ಕ್ಷೇತ್ರ. ಈ ಬಾರಿ ಅವರ ಅಳಿಯ ರಾಧಾಕೃಷ್ಣ ಇದ್ರು. ರಾಧಾಕೃಷ್ಣ ಅವರಿಗೆ ಈ ಬಾರಿ ಎಷ್ಟರ ಮಟ್ಟಿಗೆ ಜನ ಕೈ ಹಿಡಿತಾರೆ ನೋಡಬೇಕು.
ವಾರಣಾಸಿಯಲ್ಲಿ ಯಥಾ ಪ್ರಕಾರ ಪ್ರಧಾನಿ ಮೋದಿ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ಬೆಹರಾಂಪುರ್ನಲ್ಲಿ ಟಿಎಂಸಿ ಯೂಸುಫ್ ಪಠಾಣ್ ಹಿನ್ನಡೆ. ಯೂಸುಫ್ ಪಠಾಣ್ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಕ್ರಿಕೆಟರ್ ಅಧೀರ್ ರಂಜನ್ ಚೌಧರಿ ವಿರುದ್ಧವಾಗಿ ಈ ಸಲ ಟಿಎಂಸಿ ಬಹಳ ಪ್ರಬಲವಾದಂತ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರು. ಕಾರಣ ಅಂತಾರೆ ಅಧೀರ್ ರಂಜನ್ ಚೌಧರಿ ಅಂತೂ ಹೋದಲ್ಲಿ ಬಂದಲ್ಲಿ ಟಿಎಂಸಿ ವಿರುದ್ಧವಾಗಿ ಬೆಂಕಿಯನ್ನೇ ಉಗುಳ್ತಾ ಇದ್ರು. ಒಂದಂತಲ್ಲಿ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಟಿಎಂಸಿ ಸೇರದೇ ಇರುವಂತದಕ್ಕೆ ಅಧೀರ್ ರಂಜನ್ ಚೌಧರಿಯವರ ಹರಿತವಾದ ಮಾತುಗಳು ಕೂಡ ಬಹುಶಃ ಕಾರಣ ಆಗಿತ್ತು ಅಂತ ಕಾಣ್ತದೆ. 3 ಕೊಡ್ತೀನಿ 4 ಕೊಡ್ತೀನಿ ಅಂತ ಯಾಕೆ ಭಿಕ್ಷೆ ಕೊಡ್ತೀರಾ, ನಮಗೆ ಬೇಡ ನಾವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀವಿ ಅನ್ನುವಂತ ಮೊದಲು ಬಾರಿಗೆ ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ನ ಲೋಕಸಭಾ ನಾಯಕ ಕೂಡ ಲೋಕಸಭೆಯಲ್ಲಿ ಘೋಷಣೆ ಮಾಡಿದ್ರು. 2ನೇ ಸ್ಥಾನದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಇದ್ದಾರೆ. 1ನೇ ಸ್ಥಾನದಲ್ಲಿ BY ರಾಘವೇಂದ್ರ ಅವರು ಮುಂದುವರಿತಾ ಇದ್ದಾರೆ. 3ನೇ ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿ KS ಈಶ್ವರಪ್ಪನವರಿದ್ದಾರೆ ಶಿವಮೊಗ್ಗದ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ ನಿಮಗೆ. ಯಡಿಯೂರಪ್ಪನವರ ಪುತ್ರ ಮತ್ತೆ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ಇನ್ನು ದೆಹಲಿ ಈಶಾನ್ಯದಲ್ಲಿ ಬಿಜೆಪಿ ಹಿನ್ನಡೆ. ಕಾಂಗ್ರೆಸ್ ಅಭ್ಯರ್ಥಿ ಕನ್ನಯ್ಯ ಕುಮಾರ್ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ ದೆಹಲಿ ಈಶಾನ್ಯ ಕ್ಷೇತ್ರದಲ್ಲಿ. ಅಧೀರ್ ರಂಜನ್ ಚೌಧರಿದು ನೀವು ಹೇಳಿದಂತ ಸಂದರ್ಭದಲ್ಲಿ ನನಗೆ ಅನಿಸ್ತು